आधुनिक जीवनशैलीमुळे चिमण्यांची संख्या दिवसेंदिवस घटत असून त्यांच्या संरक्षणासाठी प्रत्येकाने पुढाकार घ्यावा असे मत मुख्य वनसंरक्षक अधिकारी मंजुनाथ चव्हाण यांनी व्यक्त केले। बेळगाव येथे कर्नाटक शासनाच्या कॉलेज आणि तांत्रिक शिक्षण विभागाच्या शासकीय पॉलिटेक्निकतर्फे जागतिक चिमणी दिन 2025 साजरा करण्यात आला। कार्यक्रमाच्या अध्यक्षस्थानी प्राचार्य वासुदेव अप्पाजी गोळ होते। मुख्य अतिथी म्हणून मुख्य वनसंरक्षक अधिकारी मंजुनाथ चव्हाण, पोलीस अधीक्षक डॉक्टर भीमाशंकर गुळेद, पक्षीप्रेमी सलाउद्दीन तिम्मापूर, महांतेश पटातर, संगमेश प्रभाकर आदी मान्यवर उपस्थित होते। या कार्यक्रमात मुख्य वनसंरक्षक अधिकारी मंजुनाथ चव्हाण म्हणाले की मानवी जीवनशैलीत झालेल्या बदलांमुळे आणि काँक्रीट जंगलांमुळे चिमण्यांची संख्या मोठ्या प्रमाणात घटत आहे। तसेच रासायनिक खतांचा वाढता वापर माणसांसह प्राण्यांवरही वाईट परिणाम करत आहे। ಜನರಲ್ಲಿ ಅರಿವು ಮೂಡಿಸುವಗೋಸ್ಕರ ಈ ಒಂದು ಮಾರ್ಚ್ 20ನೇ ತಾರೀಕಿಗೆ ಇಂಟರ್ನ್ಯಾಷನಲ್ ಸ್ಪ್ಯಾರೋ ಡೇ ಇದೆ। ಅದರ ನಂತರ ಮಾರ್ಚ್ 21ನೇ ತಾರೀಕಿಗೆ ನಮ್ಮ ಫಾರೆಸ್ಟ್ ಡೇ ಇದೆ। 22ನೇ ತಾರೀಕಿಗೆ ಜಲ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ। ಇವೆಲ್ಲವೂ ಕೂಡ ನಮ್ಮ ಒಂದು ಜೀವನ, ನಮ್ಮ ಒಂದು ಏನು ಎಕ್ಸಿಸ್ಟೆನ್ಸ್ ಇದೆ, ಆ ಎಕ್ಸಿಸ್ಟೆನ್ಸ್ಗೆ ಕಂಪ್ಲೀಟ್ ಆಗಿ ಡಿಪೆಂಡೆಂಟ್ ಇರುವಂಥದ್ದು। ಅವ್ರು ಹೇಳಿದ್ರು ಗುಬ್ಬಚ್ಚಿ ಡೇ ಇದೆ, ಅದರ ಬಗ್ಗೆ ಅವ್ರು ಪ್ರಾರ್ಥನೆ ಮಾಡಿದ್ದಾರೆ ದಿನ ಕಪ್ಪೆಗಳ ದಿನಾಚರಣೆ। ನೀವು ಪತ್ರಿಕೆಯಲ್ಲಿ ಏನು ಓದಿರ್ತೀರಿ ಅಂತಂದ್ರೆ ಅಲ್ಲಿ ಮಳೆ ಆಗಲಿಲ್ಲ, ಅದಕ್ಕೆ ಕಪ್ಪೆಗಳ ಮದುವೆ ಮಾಡ್ತಿದ್ರು ಅನ್ನುವಂಥದ್ದನ್ನು ಓದಿರ್ತೀರಿ। ಕಪ್ಪೆ ದಿನಾಚರಣೆ ಬಗ್ಗೆ ಬಂದಿರುವಂಥದ್ದನ್ನು ನೀವು ಓದೋದಿಲ್ಲ। ಕಪ್ಪೆ ದಿನಾಚರಣೆ ಆಯ್ತು ಅಂತ ಹೇಳಿದ್ರು। ಕಪ್ಪೆಗೂ ಕೂಡ ಪ್ರಾಮುಖ್ಯತೆ ಇದೆ, ಗುಬ್ಬಚ್ಚಿಗೂ ಕೂಡ ಪ್ರಾಮುಖ್ಯತೆ ಇದೆ। ನಿಮ್ಗೆ ವಿಚಿತ್ರ ಅನಿಸ್ಬಹುದು ಗುಬ್ಬಚ್ಚಿ ದಿನಾಚರಣೆ ಯಾಕೆ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಅನ್ನುವಂಥ ಒಂದು ಮಾತನ್ನ ಹೇಳಿದ್ರು। ಈಗಿನ ಜನರೇಷನ್ ನಿಮಗೆಲ್ಲ ಗುಬ್ಬಚ್ಚಿ ಅಷ್ಟು ನಿಮಗೆ ನೋಡಲಿಕ್ಕೆ ಸಿಗಲಿಲ್ಲ। ನಾವು ನಿಮ್ಮ ವಯಸ್ಸಿನಲ್ಲಿ ಇರುವಾಗ ಅಥವಾ ನಿಮ್ಗಿಂತ ಚಿಕ್ಕ ವಯಸ್ಸಿನಲ್ಲಿ ಇರುವಾಗ ಈ ರೀತಿ ಒಂದು ಕಾರ್ಯಕ್ರಮ ನಡೀತಾ ಇದ್ದರೂ ಕೂಡ ಆ ಕಾರ್ಯಕ್ರಮದ ಕಡೆಗೆ ನಮ್ಮ ಗಮನ ಇರ್ತಿರ್ಲಿಲ್ಲ, ಒಳಗೆ ಬಂದು ಹೋಗುವಂತ ಗುಬ್ಬಚ್ಚಿಗಳ ಮೇಲೆ ನಮ್ಮ ಗಮನ ಇರ್ತಿತ್ತು। ಆ ರೀತಿ ಅಷ್ಟು ಒಂದು ಸಂತತಿ ಇರುವಂತಹ ಒಂದು ಪ್ರಭೇದ ಇವತ್ತು ನಾವು ಹುಡುಕ್ತಾ ಹೋಗಬೇಕಾದಂತ ಪರಿಸ್ಥಿತಿಯಲ್ಲಿ ಇದ್ದೀವಿ। ಮುಖ್ಯವಾಗಿ ಅದರ ಕಾರಣ ಅವ್ರು ಈಗಾಗಲೇ ಹೇಳಿದ್ರು, ನಾವೇನು ಹಿಂದೆ ಗುಡಿಸಲುಗಳಿರ್ತಿತ್ತು ಅಥವಾ ಹಂಚಿನ ಮನೆಗಳಿರ್ತಿತ್ತು, ಹಂಚಿನ ಮನೆಗಳಲ್ಲಿ ಮತ್ತು ನಾವು ಮನೆಗಳಲ್ಲಿಯೂ ಕೂಡ ವಸ್ತುಗಳನ್ನು ಇಡ್ಲಿಕ್ಕೆ ನಮ್ಮ ಕಡೆಗೆಲ್ಲ ಮಾಡ ಅಂತ ಹೇಳ್ತಾರೆ, ಅದರಲ್ಲಿಯೂ ಕೂಡ ಎಷ್ಟೋ ಸಂದರ್ಭಗಳಲ್ಲಿ ಅದು ಬಂದು ಗುಬ್ಬಚ್ಚಿ ತನ್ನ ಗೂಡನ್ನ ಕಟ್ಟಿ ಅಲ್ಲಿ ತತ್ತಿ ಇಟ್ಟು ಮರಿ ಮಾಡಿ ತಾನು ತೆಗೆದುಕೊಂಡು ಹೋಗ್ತಾ ಇತ್ತು। ಸೊ ಯಾವಾಗ ನಾವು ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ತಂದಿದ್ದೀವಿ, ನಮ್ಮ ಕನ್ಸ್ಟ್ರಕ್ಷನ್ ಏನು ಎಲ್ಲಾ ಕಡೆಗೂ ಈಗ ನಾವು ಕಾಂಕ್ರೀಟ್ ಸ್ಟ್ರಕ್ಚರ್ಸ್ ಅನ್ನ ಮಾಡ್ತಾ ಇದ್ದೀವಿ। ಸೊ ಅದಕ್ಕೆ ಸ್ಪೇಸಸ್ ಕಡಿಮೆ ಆಗ್ತಾ ಇದೆ, ಒಂದು ಮುಖ್ಯವಾಗಿರುವಂತಹ ಒಂದು ವಿಚಾರ। ಆ ಕಾರಣದಿಂದ ಗುಬ್ಬಚ್ಚಿ ಸಂತತಿ ಕಡಿಮೆ ಆಗ್ತಾ ಇದೆ। ಎರಡನೇದಾಗಿ ಅವರು ಹೇಳಿದ್ರು, ನಾವು ಬಳಕೆ ಮಾಡಿರುವಂತಹ ರಾಸಾಯನಿಕ ಪದಾರ್ಥಗಳು, ಕೆಮಿಕಲ್ ಫರ್ಟಿಲೈಸರ್ ನಾವು ಯೂಸ್ ಮಾಡ್ತಾ ಇದ್ದೀವಿ। ಆ ಕೆಮಿಕಲ್ ಫರ್ಟಿಲೈಸರ್ ಕೂಡ ನಮಗೆ ತಿಳಿಯದ ಹಾಗೇನೆ ಇಂಡೈರೆಕ್ಟ್ ಎಫೆಕ್ಟ್ ಸುಮಾರಷ್ಟು ಪ್ರಾಣಿ ಮತ್ತು ಪಕ್ಷಿ ಪ್ರಭೇದಗಳ ಮೇಲೆ ಆಗ್ತಾ ಇದೆ। ಮುಖ್ಯವಾಗಿ ಅದರ ಇಂಪ್ಯಾಕ್ಟ್ ನಮ್ಮ ಮೇಲೇನೂ ಕೂಡ ಆಗ್ತಾ ಇದೆ, ಅದನ್ನು ಕೂಡ ನಾವು ಕಡೆಗಣಿಸ್ತಾ ಇದ್ದೇವೆ। ಸೊ ಅದರಿಂದಲೂ ಕೂಡ ಸಂತತಿಯಲ್ಲಿ ಬಹಳಷ್ಟು ವ್ಯತ್ಯಾಸ ಆಗ್ತಾ ಇದೆ। ಮೂರನೇದಾಗಿ ನಾವು ಈಗ ಬಳಕೆ ಮಾಡ್ತಾ ಇದ್ದೀವಿ ಟೆಲಿವಿಷನ್, ಸ್ಯಾಟಲೈಟು, ದೆನ್ ನಮ್ಮ ಫೋನ್ಸು, ಇದರ ಒಂದು ಏನು ನೆಟ್ವರ್ಕ್ಗೋಸ್ಕರ ನಾವು ಟವರ್ಗಳನ್ನು ಹಾಕ್ತೀವಿ, ಅದರಿಂದಲೂ ಕೂಡ ಬಹಳಷ್ಟು ಪಕ್ಷಿ ಪ್ರಭೇದಗಳ ಮೇಲೆ ಅದರದೇ ಆದಂತಹ ಒಂದು ಕೆಟ್ಟ ಪರಿಣಾಮ ಅದು ಬೀರ್ತಾ ಇದೆ। ಸೊ ಈ ರೀತಿ ನಮಗೆ ತಿಳಿಯದ ಹಾಗೇನೆ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ನಾವು ಬಹಳಷ್ಟು ಏನು ಪ್ರಕೃತಿ ಮೇಲೆ ದುಷ್ಪರಿಣಾಮವನ್ನು ಮಾಡ್ತಾ ಇದ್ದೇವೆ। ಇನ್ನೊಂದು ಚಿಕ್ಕ ಉದಾಹರಣೆ ಹೇಳೋದಾದ್ರೆ, ಒಳಗಲ್ಲಿ ಪ್ರಯತ್ನ ಮಾಡ್ತಿದ್ವಿ, ಶಿವಶಿವಂತಿದೆ, ಓಡುತ್ತಿದ್ದೆ, ಮತ್ತೆ ಓದ್ತಿದ್ದು, ಮತ್ತೆ ಎಷ್ಟು ಸಾಯಂಕಾಲ 7 ಗಂಟೆ ಆಗತ್ತಾನೆ ಒಳಗೆ ಪ್ರಯತ್ನ ಮಾಡ್ತಿದ್ವಿ। ನನ್ಗೆ ಸ್ವಲ್ಪ ಬಹಳ ಬೇಜಾರಾಯ್ತು। ಎದಕ್ಕಂತಂದ್ರೆ ಆ ಗುಬ್ಬಚ್ಚಿ ಕಡಿತಿದ್ದಿಲ್ಲ, ಬಡಿತಿದ್ದಿಲ್ಲ, ನಮ್ಮ ಮನೆಯಿಂದ ಹೊರಗೆ ಹಾಕಿನಪ್ಪ ಅಂತೇಳಿ ರಾತ್ರಿ ನಾನು ನಿದ್ದೆ ಬರಲಿಲ್ಲ ನನಗೆ। ನಾನು ಸಹ ಕ್ಲಾಸ್ 1 ಸಿವಿಲ್ ಕಾಂಟ್ರಾಕ್ಟರ್। ಅವಾಗ ನನ್ನ ಮನೆ ಮಾಡಿದಾಗ ಹೊಸ PVC ಪೈಪ್ಗಳು ಇತ್ತು। ಅವಾಗ ಒಂದು ಪ್ಲಾನ್ ಮಾಡಿ ಏನ್ ಮಾಡಿದ್ರೆ ರಾತ್ರಿ ಬೆಳಿಗ್ಗೆ ಎದ್ದು 3 ರಂಧ್ರಗಳನ್ನು ಹೊಡೆದು ಛತ್ರ ನೇತು ಹಾಕಿದೆ। ಆದ್ರೆ ಗುಬ್ಬಚ್ಚಿಗಳು ಅದರಲ್ಲಿ ಹೋಗಲಿಲ್ಲ। ಅಲ್ಲಿ ಏನ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಮತ್ತೆ ಕಿಟಕಿಗೆ ಬಂದು ಒಳಗೆ ಬರಲಿಕ್ಕೆ ಪ್ರಯತ್ನ ಮಾಡಿದ್ರು। ನಾನು ಕಿಟಕಿ
ಗುತ್ತಿಗೆ ಮುಚ್ಚುವ ಉದ್ದೇಶ ಇದ್ದಿರಲಿಲ್ಲ. ಆ ಗುಬ್ಬಚ್ಚಿಗಳು ನನಗೆ ಕಡಿತಾ ಬಿಟ್ಟಿದೆ. ಯಾಕಂದ್ರೆ ನಮ್ದು ಬಿಸಿಲು ನಾಡು, ಇಲ್ಲಿಂದ ಬಹಳ ಕೋಲ್ಡ್ ಇದೆ. ಅತಿ ಹೆಚ್ಚು ಬಿಸಿಲು ಇರೋದ್ರೆ ಡಿಸೆಂಬರ್ ತಿಂಗಳಲ್ಲಿ ಸಹ ನಾವು ಫ್ಯಾನ್ ಹಾಕ್ತೇವೆ. ಆಗ ಫ್ಯಾನ್ ಇತ್ತು ಆಗಿದ್ರೆ ಸಹ ಓಟಿಂಗಿಂತ ಮುಂಚೆ ಫ್ಯಾನ್ ಇರಲಿಲ್ಲ. पोलीस अधीक्षक डॉक्टर भीमाशंकर गुळेद म्हणाले की उन्हाळ्यात माणसांप्रमाणेच पक्ष्यांनाही तहानभूक लागते, त्यामुळे प्रत्येकाने घराच्या अंगणात किंवा गच्चीवर पक्ष्यांसाठी पाणी आणि धान्य ठेवावे. ಭಾರಿ ಬ್ಯಾಸಗಿ ಶುರು ಆಗ್ಬಿಟ್ಟಿದೆ ಆಲ್ರೆಡಿ. ಈ ಮಾರ್ಚ್ ಒಳಗೆ ಹಿಂಗಾದ್ರೆ ಏಪ್ರಿಲ್ ಮೇ ಒಳಗೆ ಹೆಂಗಿರ್ಬೇಕು ವಿಚಾರ ಮಾಡಿ. ಸೊ ಮಾರ್ಚ್ ಅಲ್ಲಿ ಈ ದಿನಾಚರಣೆಗಳ ಮುಖಾಂತರ ನಮ್ಗೆ ನೆನಪು ಮಾಡ್ಲಿಕ್ಕೆ ಇದು ನಮ್ಮ ಆಜು ಬಾಜು ಏನು ಪರಿಸರ ಐತಿ, ಪಕ್ಷಿಗಳಿದಾವ, ಅವನ್ನೆಲ್ಲರದ್ದು ಕೇರ್ ತಗೋರಿ ಅಂತೇಳಿ ಒಂದು ಸೂಕ್ಷ್ಮವಾದ ಎಚ್ಚರಿಕೆ ಗಂಟೆ. ಈಗಾಗಲೇ ನಮ್ಮ ಆಫೀಸಲ್ಲಿ ನಾವು ಲಾಸ್ಟ್ ಇಯರ್ ಇಂದ ಶುರು ಮಾಡಿದ್ವಿ. ಬ್ಯಾಸಗಿ ಬಂತಂದ್ರ ಅಲ್ಲಲ್ಲಿ ಈ ಲಾಸ್ಟ್ ಇಯರ್ ನಾವು ಪ್ಲಾಸ್ಟಿಕ್ ಇಂದ ಯೂಸ್ ಮಾಡಿದ್ವಿ, ಬಾಟಲ್ಸ್ ಮತ್ತೆ ಈ ಪಾತ್ರೆಗಳನ್ನ ಪಕ್ಷಿಗಳಿಗೆ ನೀರು ಉಳಿಸ್ಲಿಕ್ಕೆ. ಬಟ್ ಈ ಸತಿ ಒಂದು ಸ್ಟೆಪ್ ಮುಂದೋಗ್ಬಿಟ್ಟು ಅದಕ್ಕೆ ಅಂತ ಹೇಳಿ ನಮ್ಮ ಮಣ್ಣಿಂದು ಮಡಿಕೆ ಪಾತ್ರೆಗಳನ್ನ ಇಟ್ಟಿದ್ದೀವಿ. ಇವೆಲ್ಲವನ್ನ ನೀವು ದಯವಿಟ್ಟು ಮನೆಗೆ ಹೋಗಿ ನೀವು ಮಾಡಿ. ಬಿಲೀವ್ ಇಟ್ ಆರ್ ನಾಟ್, ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಅಥವಾ ಸಂಜೆ, ನೀವೆಲ್ಲ ಐದಾರು ಬೆಳಿಗ್ಗೆ ಅಥವಾ ಸಂಜೆ, ಯಾಕಂದ್ರೆ ಮಧ್ಯಾಹ್ನ ಎಲ್ಲ ಇಲ್ಲೇ ಕ್ಲಾಸಲ್ಲಿ ಇರ್ತೀರಿ. ಆ ಟೈಮ್ ಒಳಗೆ ಯಾವ್ದಾರೆ ಪಕ್ಷಿ ಬಂದು ಅದನ್ನ ನೀರು ಕುಡಿಬೇಕಾದ್ರೆ ಸಿಗೋ ಆನಂದ ಇದೆಯಲ್ಲ, ಅದಕ್ಕೆ ಯಾವುದೂ ಸಾಟಿ ಇಲ್ಲ. ಹುಡುಗರಿದ್ದೀರಿ, ಹುಡುಗಿಯರಿದ್ದೀರಿ, ನಿಮ್ ಬೇರೆದ್ರೊಳಗೂ ಆನಂದ ಸಿಗ್ತೈತಿ, ನಮ್ಗೆ ಗೊತ್ತೈತಿ. ಆದ್ರೆ ಆಸ್ ಅ ಪ್ರೊಫೆಷನಲ್, ಆಸ್ ಅ ಪೊಲೀಸ್ ಆಫೀಸರ್ ಅಂತೂ ನಮ್ಗೆ ಸಿಕ್ಕಾಪಟ್ಟೆ ಸ್ಟ್ರೆಸ್ ಇರ್ತೈತೆ. ಆ ಸ್ಟ್ರೆಸ್ ಅಲ್ಲಿ ಈ ರೀತಿ ಏನೋ ಒಂದು ಇಟ್ ಈಸ್ ಅ ವೆರಿ ನಾರ್ಮಲ್ ಥಿಂಗ್. ಏನು ಯಾವುದೋ ಒಂದು ಪಕ್ಷಿ ಅಲ್ಲಿ ಬಂದು ನೀರು ಕುಡಿಯೋದು ಭಾರಿ ನಾರ್ಮಲ್ ಥಿಂಗ್. ಬಟ್ ನಮ್ಮ ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ಆ ಒಂದು ಸಣ್ಣ ವಿಚಾರನ ನೋಡಿದಾಗ ನಮ್ದು ಇರೋ ಬರೋ ಎಲ್ಲಾ ಸ್ಟ್ರೆಸ್ ಇಳಿದೋಗ್ತೈತಿ. ಅಂಡ್ we should be immensely thankful to the nature for providing this beautiful moments. ಆ ಬ್ಯೂಟಿಫುಲ್ ಮೊಮೆಂಟ್ ಕೊಡ್ಬೇಕಂತಂದ್ರೆ ನೀವು ನೀರಿನ ಪಾತ್ರೆ ಇಡಬೇಕಾಗ್ತದೆ. ಎಷ್ಟು ದಿವಸ ಬರೀ ನೀರಿನ ಪಾತ್ರೆ ಇಡ್ತೀವಿ, ಈಗ ಒಂದಿಷ್ಟು ಗೂಡುಗಳನ್ನು ಕೂಡ ಇಡ್ತೀನಿ. ನಮ್ಮಲ್ಲಿ ಎಲ್ರಿಗೂ ಕೂಡ ಸ್ವಲ್ಪ ಪೊಲೀಸ್ ಒಳಗೆ ಇದನ್ನೆಲ್ಲ ಸ್ವಲ್ಪ ರುಬಾಬಿಂದ ಮಾಡಬಹುದು. ನಮ್ಮ ಪೊಲೀಸರಿಗೂ ಮಾಡೋ ಮಕ್ಕಳ್ರ ಅಂತ ಹೇಳ್ತೀನಿ. ಮಕ್ಕಳ್ರ ಅಂದ್ರೆ ಪ್ರೀತಿಯಿಂದ ಹೇಳೋದು. ಯಾಕಂದ್ರೆ ಆಸ್ SP ಆಫ್ ದ ಡಿಸ್ಟ್ರಿಕ್ಟ್ ಐ ಆಮ್ ದಿ ಫಾದರ್ ಆಫ್ ದ ಡಿಪಾರ್ಟ್ಮೆಂಟ್. ಸೊ ಆ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ರುಬಾಬಿಂದ. ಸೊ ನೀವು ಮಾಡ್ತೀರಾ ಮಕ್ಕಳ್ರ? ಪಕ್ಕ सर मತ್ತೊಂದು ಮಾತು ಹೇಳಿದ್ರು ಅವಾಗ. या कार्यक्रमात पक्षीप्रेमी विद्यार्थ्यांनी, पर्यावरणप्रेमी नागरिकांनी मोठ्या संख्येने सहभाग घेतला. संकल्प शिंदे, KMM मराठी, बेळगाव.